ಈಗ ಒಂದು ಬಿಗ್ ಸ್ಟೋರಿ ಸಿಗ್ತಾ ಇದೆ. ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ರಾಜ್ಯ ಬಿಜೆಪಿ. 6 ವರ್ಷಗಳ ಕಾಲ ಬಿಜೆಪಿ ಉಚ್ಚಾಟನೆ ಮಾಡಿದೆ ಈಶ್ವರಪ್ಪನವರನ್ನ, ಆದೇಶವನ್ನ ಹೊರಡಿಸಿದೆ. ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಂತಹ ಈಶ್ವರಪ್ಪನವರು ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪದ ಅಡಿ 6 ವರ್ಷಗಳ ಕಾಲ ಈಶ್ವರಪ್ಪನವರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದೆ. ಅವ್ರನ್ನ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಸಾಕಷ್ಟು ಸಲ ಹೇಳಲಾಗ್ತಾ ಇತ್ತು. ಅಗರ್ವಾಲ್ ಕೂಡ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅಗರ್ವಾಲ್ ಅವರು ರಾಜ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೋಗಿ ಈಶ್ವರಪ್ಪನವರನ್ನ ಭೇಟಿ ಮಾಡಿದ್ರು, ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಅದು ಯಾವುದೂ ಕೂಡ ಸಕ್ಸಸ್ ಆದಂತೆ ಕಾಣಿಸ್ಲಿಲ್ಲ. ಈಶ್ವರಪ್ಪನವರು ಮಾತ್ರ ಹಿಡಿದಿರುವಂತಹ ಪಟ್ಟನ್ನ ಸಡಿಲಿಸ್ತಾ ಇರಲಿಲ್ಲ. ಸಾಕಷ್ಟು ಪ್ರಯತ್ನಗಳ ನಂತರ, ಸಾಕಷ್ಟು ಹೊತ್ತಿನ ಸಮಯದ ನಂತರ ಈಗ ರಾಜ್ಯ ಬಿಜೆಪಿ ಈ ನಿರ್ಧಾರವನ್ನ ಕೈಗೊಂಡಿದೆ. ಸುದೀರ್ಘ ವರ್ಷಗಳ ಕಾಲ ಈಶ್ವರಪ್ಪನವರು ಬಿಜೆಪಿ ಪಕ್ಷಕ್ಕೋಸ್ಕರ ಶ್ರಮಿಸಿದ್ದಾರೆ. ಬಿಜೆಪಿಯ ಕಟ್ಟಾಳುವಾಗಿ ಅವರು ಪಕ್ಷದಲ್ಲಿದ್ರು. ಆದರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ, ನೋವು ಅವರಲ್ಲಿ ಇತ್ತು. ಈ ಹಿಂದೆ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅವರಿಗೆ ಟಿಕೆಟ್ ಮಿಸ್ ಆಯಿತು. ರಾಜಕೀಯ ನಿವೃತ್ತಿಯನ್ನ ಅವರು ಪಡ್ಕೊಂಡ್ರು, ಘೋಷಣೆ ಮಾಡುವಂತೆ ಅಮಿತ್ ಶಾ ಅವರಿಗೆ ಒತ್ತಾಯ ಮಾಡಿದ್ರಂತೆ. ಅದಾದ ನಂತರ ಮುಂಬರುವಂತಹ ದಿನದಲ್ಲಿ ನಿಮಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ಸಂದೇಶ ಕೂಡ ರವಾನೆ ಆಗಿತ್ತು. ಆದರೆ ಈಶ್ವರಪ್ಪನವರು ಸುಮಾರು 11 ತಿಂಗಳು 12 ತಿಂಗಳು ವೇಟ್ ಮಾಡಿದ್ರು. ವಿಧಾನಸಭಾ ಎಲೆಕ್ಷನ್ನೂ ಆಯಿತು, ಲೋಕಸಭಾ ಎಲೆಕ್ಷನ್ನೂ ಆಯಿತು. ಆದರೆ ಅವರಿಗೆ ಸಿಗಬೇಕಾಗಿರುವಂತಹ ಪ್ರತಿಫಲ ಸಿಗಲಿಲ್ಲ ಈಗ. ಸೊ ಹಾಗಾಗಿ ಅವರು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡ್ರು. ಅವ್ರನ್ನ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳುವಂತೆ ಬಿಜೆಪಿ ನಾಯಕರು ಕೂಡ ಒತ್ತಾಯ ಮಾಡಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ಈಶ್ವರಪ್ಪನವರು ಮಣಿಯಲಿಲ್ಲ. ಈಗ ಬಿಜೆಪಿ ಪಕ್ಷ ಅನಿವಾರ್ಯವಾಗಿ ಈಶ್ವರಪ್ಪನವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಗೊಳಿಸಿದೆ. ಬಿಜೆಪಿ ಈಶ್ವರಪ್ಪನವರನ್ನ ಉಚ್ಚಾಟನೆಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಆ ಆದೇಶದ ಪ್ರತಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈಶ್ವರಪ್ಪನವರಿಗೆ ಸಾಕಷ್ಟು ಸಮಯದಿಂದ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಆದರೆ ಈಶ್ವರಪ್ಪನವರು ಮಣಿಯಲಿಲ್ಲ, ಕೇಳಲಿಲ್ಲ. ರಾಜ್ಯ ಬಿಜೆಪಿ ನಾಯಕರ ಮಾತಾಗಿರಬಹುದು ಅಥವಾ ಕೇಂದ್ರ ಬಿಜೆಪಿ ನಾಯಕರ ಮಾತಾಗಿರಬಹುದು. ಆದರೆ ಕೊನೆಯದಾಗಿ ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರ ರಾಜ್ಯ ಬಿಜೆಪಿ ತೆಗೆದುಕೊಂಡಿದೆ. ಹಾಗಾದ್ರೆ ಆ ಉಚ್ಚಾಟನೆ ಲೆಟರ್ ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋಣ. ವಿಷಯ: ಉಚ್ಚಾಟನೆ ಆದೇಶ. ಪಕ್ಷದ ಸೂಚನೆಯನ್ನ ಕಡೆಗಣಿಸಿ ಪ್ರಸಕ್ತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಕ್ಷಕ್ಕೆ ಮುಜುಗರಕ್ಕೆ ಕಾರಣವಾಗಿದ್ದೀರಿ. ಇದು ಪಕ್ಷದ ಶಿಸ್ತು ಉಲ್ಲಂಘನೆಯಾಗಿದೆ. ಆದ್ರಿಂದ ತಮ್ಮನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಎಲ್ಲಾ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ವಂದನೆಗಳೊಂದಿಗೆ ಅಂತ ಹೇಳಿ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.